ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಭೂಮಿ ತೊಳೆದಂತಾಗಿದೆ, ಹಳೆಯ ಲೋಕ ಹೊರಟು ಹೋಗಿದೆ, ಹೊಸ ಲೋಕ ಆರಂಭವಾಗಿದೆ. ಇದೀಗ ದೇವರು ಮತ್ತೆ ಮಾತನಾಡುತ್ತಾರೆ. ದೇವರು ಕೇವಲ ಆಶೀರ್ವದಿಸುವುದಿಲ್ಲ ಪ್ರಿಯರೇ, ದೇವರು ತನ್ನ ವ್ಯವಸ್ಥೆಯನ್ನ ಸ್ಥಾಪಿಸುತ್ತಾರೆ. ಈಗ ಅಂದರೆ ದೇವರು ಹೊಸ ಹೊಣೆಗಾರಿಕೆಯನ್ನ ಕೊಡುತ್ತಾರೆ. ಮತ್ತೆ ಫಲವತ್ತಾಗಿ ಹೆಚ್ಚಾಗಿರಿ ಎಂಬುದಾಗಿ ದೇವರು ಆಶೀರ್ವಾದವನ್ನು ಪ್ರತಿಧ್ವನಿಯಾಗಿ ಕೊಡುವಂಥದ್ದನ್ನು ನೋಡಬಹುದು. ಇದು ಹೊಸ ಮಾತಲ್ಲ ಪ್ರಿಯರೇ, ಇದು ಸೃಷ್ಟಿಯ ಮೊದಲ ಆಶೀರ್ವಾದದ ಒಂದು ಪ್ರತಿಧ್ವನಿ. ಪ್ರವಾಹ ಬಂದರೂ ದೇವರ ಉದ್ದೇಶ ಬದಲಾಗಲಿಲ್ಲ. ಮಾನವ ಇನ್ನೂ ಕರೆಯಲ್ಪಟ್ಟವನು, ಜೀವ ಇನ್ನೂ ಮುಂದುವರಿಯಬೇಕಾಗಿರುವಂಥದ್ದು. ಆದರೆ ಈ ಬಾರಿ ಒಂದು ಬದಲಾವಣೆ ಇದೆ. ಏನೆಂಬುದಾಗಿ ನಾವು ನೋಡುವಾಗ, ಮಾನವನಿಗೆ ಪ್ರಾಣಿಗಳನ್ನು ಆಹಾರವಾಗಿ ಅನುಮತಿಸಲಾಯಿತು. ಆದರೆ ದೇವರು ಒಂದು ಗಡಿಯನ್ನು ಹಾಕುತ್ತಾರೆ, ರಕ್ತವನ್ನು ತಿನ್ನಬಾರದು ಎಂಬುದಾಗಿ. ಯಾಕೆಂದರೆ ರಕ್ತ ಅನ್ನುವಂಥದ್ದು ಜೀವದ ಸಂಕೇತ ಪ್ರಿಯರೇ, ಮತ್ತು ಜೀವ ಅನ್ನುವಂಥದ್ದು ದೇವರದು. ಇದು ಸ್ವಾತಂತ್ರ್ಯವಾಗಿರಬಹುದು, ಆದರೆ ಭಕ್ತಿಯೊಳಗಿನ ಸ್ವಾತಂತ್ರ್ಯ. ನಂತರ ದೇವರು ಇನ್ನೂ ಗಂಭೀರವಾಗಿ ಹೇಳುತ್ತಾರೆ, ಯಾರು ಮಾನವನ ರಕ್ತವನ್ನು ಹರಿಸುತ್ತಾರೋ ಆ ರಕ್ತದ ಜವಾಬ್ದಾರಿ, ಆ ರಕ್ತದ ಹೊಣೆಗಾರಿಕೆ ಅವರ ಮೇಲೆ ಇರುತ್ತದೆ ಎಂಬುದಾಗಿ. ಇದು ಯಾಕೆ ಎಂಬುದಾಗಿ ನಾವು ನೋಡುವಾಗ, ಮಾನವನು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟವನು. ಇದು ಈ ಒಂದು ಭಾಗದ ಒಂದು ಹೃದಯದ ಮಾತು. ಮಾನವ ಜೀವನ ಸಾಮಾನ್ಯವಲ್ಲ ಪ್ರಿಯರೇ, ಅದು ದೇವರ ಪ್ರತಿಬಿಂಬವನ್ನು ಹೊತ್ತಿರುವಂಥ ಜೀವನ. ಯಾರನ್ನಾದರೂ ಅವಮಾನಿಸುವುದು ಕೇವಲ ವ್ಯಕ್ತಿಯನ್ನ ಅಲ್ಲ ಪ್ರಿಯರೇ, ದೇವರ ಸ್ವರೂಪವನ್ನು ತಗ್ಗಿಸುವ ಪ್ರಯತ್ನವಾಗಿರುತ್ತದೆ. ಹಿಂಸೆ ಕೇವಲ ಸಮಾಜದ ಸಮಸ್ಯೆ ಅಲ್ಲ, ಅದು ದೇವರ ವಿರುದ್ಧದ ಅಪರಾಧ ಎಂಬುದಾಗಿ ನಾವು ಗಮನಿಸಬಹುದು. ಹಾಗಾದರೆ ಪ್ರಿಯರೇ, ಇಂದು ನಾವು ಬದುಕುತ್ತಾ ಇರುವಂಥ ಲೋಕದಲ್ಲಿ ಜೀವದ ಮೌಲ್ಯ ಅನ್ನುವಂಥದ್ದು ಕಡಿಮೆ ಆಗಿದೆ. ಹಿಂಸೆ ಅನ್ನುವಂಥದ್ದು ಸಾಮಾನ್ಯವಾಗಿಬಿಟ್ಟಿದೆ. ದ್ವೇಷದ ಮಾತು ಸುಲಭವಾಗಿ ಬರುತ್ತದೆ. ಜೀವವನ್ನು ಸಂಖ್ಯೆಯಾಗಿ ನೋಡಲಾಗುತ್ತದೆ. ಆದರೆ ಈ ಅಧ್ಯಾಯ ನಮಗೆ ನೆನಪಿಸುತ್ತದೆ, ಪ್ರತಿಯೊಬ್ಬರೂ ದೇವರ ಸ್ವರೂಪವನ್ನು ಹೊತ್ತವರು ಎಂಬುದಾಗಿ. ಹಾಗಾದರೆ ನಿಮ್ಮ ಜೀವನ ಮೌಲ್ಯಯುತವಾಗಿರುವಂಥದ್ದು, ನಿಮ್ಮ ಎದುರಿನವರ ಜೀವನ ಮೌಲ್ಯಯುತವಾಗಿರುವಂಥದ್ದು. ಹೊಸ ಲೋಕದ ಮೊದಲ ನಿಯಮ, ಜೀವವನ್ನು ಗೌರವಿಸಿ. ದೇವರು ಆಶೀರ್ವಾದ ಕೊಟ್ಟರು, ಆದರೆ ನಿಯಮವನ್ನು ಸಹ ಸೇರಿಸಿಯೇ ಕೊಟ್ಟರು. ಸ್ವಾತಂತ್ರ್ಯ ಅನ್ನುವಾಗ ಅದು ಜವಾಬ್ದಾರಿಯೊಂದಿಗೆ ತುಂಬಿರುವಂಥ ಸ್ವಾತಂತ್ರ್ಯವಾಗಿದೆ. ಹಾಗಾದರೆ ಈ ಒಂದು ಭಾಗದ ಒಂದು ವಾಗ್ದಾನ, ನೀವು ಸಾಮಾನ್ಯವಲ್ಲ ಪ್ರಿಯರೇ, ನೀವು ದೇವರ ಸ್ವರೂಪವನ್ನು ಹೊತ್ತಿರುವಂಥ ಜನ. ಹಾಗಾದರೆ ನಾವು ಮಾಡಬೇಕಾಗಿರುವಂಥ ಆಜ್ಞೆ, ಪ್ರತಿಯೊಬ್ಬ ಜೀವಿಯನ್ನು ನಾವು ಗೌರವಿಸಬೇಕು. ಮಾತಿನಲ್ಲಿ ಆಗಲಿ, ವರ್ತನೆಯಲ್ಲಿ ಆಗಲಿ, ನಿರ್ಧಾರಗಳಲ್ಲಿ ಆಗಲಿ, ಪ್ರತಿಯೊಬ್ಬನಲ್ಲೂ ದೇವರ ಪ್ರತಿಬಿಂಬವನ್ನು ನಾವು ನೋಡಬೇಕು ಪ್ರಿಯರೇ. ಹಾಗಾದರೆ ಇಂದು ನಾವು ಇದನ್ನು ನೆನಪಿಟ್ಟುಕೊಳ್ಳೋಣ. ಹೊಸ ಜಗತ್ತು ಆರಂಭವಾಯಿತು, ಅದರ ಮೊದಲ ಘೋಷಣೆ ಜೀವ ಎನ್ನುವಂಥದ್ದು ಪವಿತ್ರವಾದದ್ದು. ನಾವು ಇಂದು ಮತ್ತೊಬ್ಬರ ಜೀವವನ್ನು ಹೇಗೆ ನೋಡುತ್ತೇವೆ, ಇದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಜೀವದ ಮೌಲ್ಯವನ್ನು ಕಾಪಾಡುವ ಹೃದಯ ನಮ್ಮದಾಗಿರಲಿ. ಆಮೇಲೆ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಹೃದಯ